ಓಂ ಶ್ರೀ ಗುರುಭ್ಯೋ ನಮಃ. ವೆಲ್ಕಮ್ ಟು ಶ್ರೀ ಯಂತ್ರ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೇತನಾಚಾರ್ಯ. ಸೊ ಎಂದಿನಂತೆ ಮತ್ತೊಂದು ನಿಮಗೆ ತುಂಬ ಸೀಕ್ರೆಟ್ ಆದಂತಹ ವಿಚಾರವನ್ನು ನಿಮಗೆ ಇವತ್ತು ತಿಳಿಸ್ಲಿಕ್ಕೆ ಹೋಗ್ತಿದ್ದೇನೆ. ಸೊ ಯಾವುದಪ್ಪ ಅದು ಸೀಕ್ರೆಟ್ ವಿಚಾರ ಅಂತಂದರೆ, ಸೊ ನೋಡಿ, ತುಂಬ ಜನ ಮನೆಯಲ್ಲಿ ವಾಸ್ತುವನ್ನು ಮಾಡಿಸಿರ್ತಾರೆ. ಸೊ ಎಲ್ಲ ರೀತಿಯಾಗಿ ವಾಸ್ತು ಬಂದ್ಬಿಟ್ಟು ಧ್ವಜಾಯ ಮತ್ತು ಋಷಭಾಯನ ಎಲ್ಲ ಕಡೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಳಸುವಂತಹ ಆಯ ಬಂದ್ಬಿಟ್ಟು ಧ್ವಜಾಯ ಮತ್ತು ಋಷಭಾಯ. ಸೊ ಅದನ್ನು ಬಂದ್ಬಿಟ್ಟು ಗಜಾಯ ಮತ್ತು ಕಾಕಾಯ, ಶ್ವಾನಾಯ ಆಗಿರ್ಬೋದು, ಇವನ್ನೆಲ್ಲ ಯಾವುದೇ ರೀತಿಯಾದಂತಹ ನಾವು ಒಂದು ಗೃಹ ನಿರ್ಮಾಣಕ್ಕೆ ಬಳಸುವಂತಹದ್ದು ನಿಶ್ಚಿತವಾಗಿದೆ. ಸೊ ಅದೇ ರೀತಿಯಾಗಿ ತುಂಬ ಜನ ಏನು ಮಾಡ್ತಾರೆ, ಈ ವಾಸ್ತುವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಆಯಗಳನ್ನು ಕ್ಯಾಲ್ಕುಲೇಷನ್ ಮಾಡುವಂಥ ಸಂದರ್ಭದಲ್ಲಿ ನೀವು ಸಾಧ್ಯವಾದಷ್ಟು ಬೆಸ ಸಂಖ್ಯೆಗಳಲ್ಲಿ ಆಯಗಳಿರಲಿ. ಹೆಂಗಪ್ಪ ಅಂತಂದರೆ 31 × 21, 23 × 33. ಸೊ ಈ ರೀತಿಯಾದಂತಹ ಆಯಗಳನ್ನ ಇಡ್ಲಿಕ್ಕೆ ನೀವು ಪ್ರಯತ್ನ ಪಡಿ. ಸೊ ಅದನ್ನು ಬಿಟ್ಟು ಸರಿ ಸಂಖ್ಯೆಗಳಲ್ಲಿ ಏನಾದರೂ ಆಯಗಳನ್ನ ಇಡ್ಲಿಕ್ಕೆ ಹೋದರೆ ಅದು ಸ್ವಲ್ಪ ಕ್ರಮೇಣ ತಪ್ಪಾಗ್ತಾ ಹೋಗುತ್ತೆ. ಸೊ ಇದೊಂದು ಮುಖ್ಯವಾದಂತಹ ವಿಚಾರ ನಿಮಗೆ ತಿಳಿತಾ ಹೋಗಲಿ. ಸೊ ಅದರ ಜೊತೆಗೆ ನೀವು ವಾಸ್ತುವನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಮನೆಯನ್ನು ಕಟ್ಟಲಿ, ಯಾವುದೇ ಒಂದು ಮನೆಯನ್ನು ಗೃಹ ನಿರ್ಮಾಣ ಮಾಡಲಿಕ್ಕೆ ಹೋಗಲಿ, ಸೊ ಮೊದಲು ನೀವೇನು ಮಾಡಬೇಕು, ಭೂಶಂಕು ಸ್ಥಾಪನೆಯನ್ನು ಮಾಡಬೇಕು, ಆ ಜಾಗವನ್ನು ಶುದ್ಧಿ ಮಾಡಬೇಕು. ಇದು ಒಂದು 2ನೇ ಪಾಯಿಂಟ್ ನಿಮಗೆ. ಸೊ 3ನೇ ಪಾಯಿಂಟ್ ಬಂದ್ಬಿಟ್ಟು, ಸೊ ನೋಡಿ, ಯಾವುದೇ ಒಂದು ಮನೆಯನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತ ಯಾವುದೇ ರೀತಿಯಾದಂತಹ ದೇವಸ್ಥಾನಗಳು ಬರಬಾರ್ದು. ಸುಮಾರು ಒಂದು 300 ಅಡಿ ದೂರ ಆದರೂ ಇರಬೇಕು. ಸೊ ಯಾವುದೇ ರೀತಿಯಾದಂತಹ ಸಮುದಾಯ ಭವನಗಳು ಕೂಡ ಬರಬಾರ್ದು. ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಚರ್ಚ್ಗಳಾಗಿರ್ಬೋದು, ಮತ್ತು ಸ್ಕೂಲ್ಗಳಾಗಿರ್ಬೋದು, ಅಥವಾ ಅಂಗನವಾಡಿಗಳಾಗಿರ್ಬೋದು. ಸೊ ಇವುಗಳು ನಿಮ್ಮ ಮನೆ ಹತ್ತಿರ ಏನಾದ್ರು ಇದ್ದರೆ ನೋಡಿ, ನಿಮ್ಮ ಮನೆಯನ್ನು ಒಂದು ಬಾರಿ ಸರ್ವೆ ಮಾಡಿ. ಸೊ ಅಲ್ಲಿರುವಂತಹ ಯಾವುದೇ ಜನಗಳಲ್ಲಿ ನೆಮ್ಮದಿ ಅನ್ನೋದು ಇರಲ್ಲ. ಸೊ ಏನಾದ್ರು ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಪಕ್ಕದ ಮನೆಯವರು ಇಷ್ಟಪಟ್ಟು ಮದುವೆ ಅಂತ ಆಗಿರ್ಬೋದು, ಅಥವಾ ಇನ್ನೊಂದು ಮನೆಯಲ್ಲಿ ಆರೋಗ್ಯ ಕೆಡುವಂಥದ್ದಾಗಿರ್ಬೋದು, ಸೊ ಮತ್ತೊಂದು ಮನೆಯಲ್ಲಿ ಕಿರಿಕಿರಿ ಆಗಿರ್ಬೋದು. ಸೊ ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನ ನೀವು ಕಾಣ್ಬೋದಾಗಿದೆ. ಸೊ ನಾವು ಹೇಳ್ತಿರುವಂತಹ ವಿಚಾರಗಳು, ಸೊ ಇದು ಯಾವುದೇ ರೀತಿಯಾದಂತಹ ಬುಕ್ಸ್ಗಳಲ್ಲೇ ಸಿಗ್ಲಿಕ್ಕೆ ಹೋಗಲ್ಲ ನಿಮಗೆ. ಸೊ ಇದೆಲ್ಲ ನಿಮಗೆ ಅನುಭವದ ಮೇಲೆ ನಾನು ನಿಮಗೆ ತಿಳಿಸ್ತಾ ಹೋಗ್ತಿರೋದು. ಸೊ ನಾನು ಯಾವುದೇ ಒಂದು ಮನೆಯನ್ನು ಆಯಾ ಮಾಡ್ಲಿಕ್ಕೆ ಹೋದರೆ ಸೊ ಈ ರೀತಿಯಾದಂತಹ ಸಮಸ್ಯೆ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಯಾರ ಮನೆಯಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳಿದ್ರೆ ಕೂಡಲೇ ನಮ್ಮನ್ನು ಭೇಟಿ ಮಾಡಿ. ಸೊ ಅದಕ್ಕೆ ಕೆಲವೊಂದು ಪರಿಹಾರಗಳಿದ್ದಾವೆ. ಆ ಪರಿಹಾರಗಳನ್ನ ಮಾಡಿಕೊಂಡ್ರೆ ನೀವು ಇರುವಂತಹ ಸಮಸ್ಯೆಗಳಿಂದ ಹೊರ ಬರ್ಬೋದು. ಹಾಗಾಗಿ ಸೊ ವಾಸ್ತು ಕೆಡಲಿಕ್ಕೆ ಆಯನೇ ಒಂದು ಕಾರಣ ಅಂತ ನಾನು ಹೇಳ್ತಿಲ್ಲ. ಸೊ ವಾಸ್ತು ಕೆಡಲಿಕ್ಕೆ ಅಲ್ಲಿರುವಂತಹ ಸುತ್ತಮುತ್ತಲಿನ ಒಂದು ಪರಿಸರವೂ ಕೂಡ ಕಾರಣ ಆಗುತ್ತೆ. ಯಾವುದೇ ರೀತಿಯಾದಂತಹ ಬನ್ನಿ ಮರಗಳಾಗಿರ್ಬೋದು, ಅಥವಾ ದೇವವೃಕ್ಷಗಳಾಗಿರ್ಬೋದು, ಅಥವಾ ನಾಗರ ಕಲ್ಲುಗಳಾಗಿರ್ಬೋದು, ಅಥವಾ ಮುದ್ರೆ ಕಲ್ಲುಗಳಾಗಿರ್ಬೋದು, ಇವ್ಯಾವುದು ಕೂಡ ಬರಬಾರ್ದು. ಬಂದರೆ ಏನಾಗುತ್ತೆ, ಬಂದರೆ ಮನೆಗಳಲ್ಲಿ ಸಾವು ಸಂಭವಿಸ್ಬೋದು, ಯಾರಿಗಾದರೂ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ಬೋದು, ಹಣಕಾಸಿನ ಸಮಸ್ಯೆ ಬರ್ಬೋದು, ತಂದೆಗೆ ಆರೋಗ್ಯದಲ್ಲಿ ಏರುಪೇರಾಗ್ಬೋದು, ಸೊ ಮನೆಯಲ್ಲಿ ಮದುವೆ ವಿಚಾರದಲ್ಲಿ ಸಮಸ್ಯೆ ಬರ್ಬೋದು. ಸೊ ಹಲವಾರು ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗುತ್ತೆ. ಹಾಗಾಗಿ ಇದು ವಾಸ್ತು ಕೆಟ್ಟಿದೆ ಅನ್ನೋದಕ್ಕೆ ಇದೊಂದು ರೀಸನ್. ಜಸ್ಟ್ ನಾನು 3 ಪಾಯಿಂಟ್ಗಳನ್ನ ನೀವು ತಿಳಿಸಿದ್ದೇನೆ. ಈ 3 ಪಾಯಿಂಟ್ಗಳಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ನಿಮ್ಮ ಮನೇಲಿದ್ರೆ ಒಂದು ಬಾರಿ ನಿಮ್ಮ ಮನೆಯನ್ನು ಸರ್ವೆ ಮಾಡಿ. ಸೊ ನೀವೇನೇ ಮಾಡ್ಲಿಕ್ಕೆ ಹೋಗಿ ಡೆವಲಪ್ಮೆಂಟ್ ಆಗಲ್ಲ. ಹಾಗಾಗಿ ಇಂತಹ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದರೆ, ನಮ್ಮ ಮನೆಯ ವಾಸ್ತು ಕೆಟ್ಟೋಗಿದೆ, ಯಾರ್ಯಾರನ್ನೋ ಕರೆಸಿದ್ವಿ, ವಾಸ್ತು ಮಾಡಿಸಿದ್ವಿ, ಆ ಹೋಮಗಳನ್ನ ಮಾಡಿಸಿದ್ವಿ, ಈ ಪೂಜೆಗಳನ್ನ ಮಾಡಿಸಿದ್ವಿ, ಸೊ ಏನೇ ಮಾಡಿಸಿ ನೀವು ಲೈಫಲ್ಲಿ, ಸೊ ಅಲ್ಲಿ ನೀವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಉದ್ಧಾರ ಆಗಬೇಕು ಅಂತಂದರೆ ಕೆಲವೊಂದು ಸಣ್ಣ ಪುಟ್ಟ ರೆಮಿಡೀಸ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಅಂತಹ ಜಾಗಗಳಿದ್ರೆ ಆ ಜಾಗಗಳನ್ನ ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಹೊಸದಂತಹ ಒಂದು ಪುಟ್ಟ ಮನೆಯನ್ನಾದರೂ ಕಟ್ಕೊಂಡು ಜೀವನ ಮಾಡೋದ್ರಿಂದ ಉತ್ತಮವಾದಂತಹ ಫಲಗಳನ್ನ ಕಾಣ್ಬೋದಾಗಿದೆ. ಅದೇ ಜಾಗದಲ್ಲಿ ಇದ್ಬಿಟ್ಟು ನಾವು ಚೆನ್ನಾಗಿರ್ಬೇಕು ಅಂತಂದರೆ ಅದಕ್ಕೆ ಮನೆಗೆ ಬೇಕಾದಂತಹ ಕೂರ್ಮ ಯಂತ್ರಗಳಾಗಿರ್ಬೋದು, ಅಥವಾ ಮನೆಗೆ ಅಷ್ಟದಿಗ್ಬಂಧನ ಯಂತ್ರಗಳಾಗಿರ್ಬೋದು, ಸೊ ಇವುಗಳನ್ನ ನೀವು ಮಾಡಿಸ್ಕೊಳ್ಳೋದ್ರಿಂದ ಅಲ್ಲಿ ಸುಮಾರು ಒಂದು 10 ರಿಂದ 12 ವರ್ಷ ಉತ್ತಮ ಜೀವನವನ್ನು ನಡೆಸ್ಬೋದು. ಅದಕ್ಕಿಂತ ಹೆಚ್ಚಿನದಾಗಿ ನೀವು ಅಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯವಾಗಿರಲ್ಲ. ಅಲ್ಲಿರುವಂತಹ ಆಯುಷ್ ಕಡಿಮೆ ಆಗಿರ್ಬೋದು, ಅಲ್ಲಿ ಯಾವುದಾದ್ರೂ ಸ್ತ್ರೀ ಶಾಪ ಬಂದಿರ್ಬೋದು, ಪೇತ ಬಾಧೆ ಇರ್ಬೋದು, ಎಲ್ಲದನ್ನು ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ. ಅಂಥ ಜನಗಳು ಅಲ್ಲೇ ಲಾಕ್ ಆಗ್ತಿರ್ತಾರೆ. ಹೋಗಿ ನೋಡಿ, ನೀವು ಒಂದು ಮನೆಯಲ್ಲಿ ವಾಸ ಮಾಡ್ತಿರ್ತೀರ, ಅಲ್ಲಿ ದೇವಸ್ಥಾನ ಮತ್ತು ಸ್ಕೂಲ್ ಇರುತ್ತೆ. ಸೊ ಮತ್ತೆ ನೀವು ಇನ್ನೊಂದು ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಹೋಗ್ತೀರಾ, ಅಲ್ಲೂ ಕೂಡ ಅದೇ ರೀತಿಯಾದಂತಹ ದೇವಸ್ಥಾನ ಮತ್ತು ಸ್ಕೂಲು, ಅಲ್ಲೇ ನೀವು ಲಾಕ್ ಆಗ್ತಾ ಹೋಗ್ತೀರಾ. ಮತ್ತು ಸಮಾಧಿಗಳು ಕೂಡ ಬರಬಾರ್ದು. ನೋಡಿ, ಯಾವುದೇ ಒಂದು ಮನೆ ಕಟ್ಟಲಿಕ್ಕೆ ನಾನು ಹೇಳಿರುವಂತಹ ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಅಬ್ಸರ್ವ್ ಮಾಡಿ. ಇದರಲ್ಲಿ ಯಾವುದಾದ್ರೂ ಒಂದು ಇದ್ರೂ ಕೂಡ ನಮ್ಮ ಸಜೆಷನ್ನ ತಗೊಂಡು ನೀವು ಮುಂದಿನ ಕಾರ್ಯವನ್ನು ಮಾಡ್ತಾ ಹೋಗ್ಬೋದು. ಇದೇ ರೀತಿ ಹಲವಾರು ನಿಮಗೆ ಸೀಕ್ರೆಟ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದಕ್ಕೆ ರಿಲೇಟೆಡ್ ಆದಂತಹ ವಿಡಿಯೋಗಳನ್ನ ನಾನು ನಿಮಗೆ ಮಾಡ್ತಾ ಹೋಗ್ತೀನಿ. ಸೊ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನನ್ನ ವಿಡಿಯೋನ ಲೈಕ್ ಮಾಡಿ. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ಒಂದು ಇನ್ಫಾರ್ಮೇಷನಿಂದ ಇಲ್ಲಿ ಹೋಗ್ಬಿಟ್ಟು ನಿಮಗೆ ಲಾಕ್ ಆಗುವಂಥ ಜನಗಳಿಗೆ ಇದೊಂದು ಉತ್ತಮವಾದ ಮಾಹಿತಿ ಆಗಿದೆ. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.